ಚಿಂಚೋಳಿ ತಾಲೂಕು ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಇದೇ 6ರಂದು ಚಿಂಚೋಳಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಅನೇಕ ಮುಖಂಡರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ಉದ್ದೇಶಿಸಿ ವೀರಶೈವ ಸಮಾಜದ ಮುಖಂಡ ಶರಣು ಪಾಟೀಲ್, ಹಿರಿಯ ವಕೀಲ ಮಾಣಿಕರಾವ್ ಗುಲ್ಗುಂಜಿ, ದಲಿತ ಸೇನೆ ಮುಖಂಡ ಕಾಶಿನಾಥ್ ಸಿಂಧೆ, ಕೋಲಿ ಸಮಾಜದ ಮುಖಂಡ ಲಕ್ಷ್ಮಣ ಅವುಂಟಿ, ದಲಿತ ಮುಖಂಡ ಗೋಪಾಲ್ ರಾಂಪುರೆ, ಬಂಜಾರ ಸಮಾಜ ಮುಖಂಡ ರಾಮಶೆಟ್ಟಿ ಪವಾರ್, ಮುಸ್ಲಿಂ ಸಮಾಜದ ಮುಖಂಡ ಅಬ್ದುಲ್ ಬಾಸಿದ್, ಸಿಪಿಐಎಂ ಮುಖಂಡ ಶರಣಬಸಪ್ಪ ಮೊಮ್ಶೆಟ್ಟಿ, ಗೌತಮ್ ಬೊಮ್ಮನಳ್ಳಿ ಬಂದ್ ಕರೆ ಉದ್ದೇಶಿಸಿ ಮಾತನಾಡಿದರು. ಅಂಬೇಡ್ಕರ್ ಅನ್ನುವುದು ಇವತ್ತು ಫ್ಯಾಷನ್ ಆಗಿದೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟು ಅವರು ವ್ಯಕ್ತಿತ್ವ, ಅವರು ಘನತೆ ಎಷ್ಟಿದೆ ಅನ್ನೋದು ಜನತೆ ಮುಂದೆ ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಅವರನ್ನ ಅಪಹಾಸ್ಯ ರೀತಿಯಲ್ಲಿ ಮಾತನಾಡಿರುವುದು ಖಂಡನೀಯ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ಭಾರತಕ್ಕೆ ಸಂಬಂಧಪಟ್ಟ ಯಾವುದೋ ಜಾತಿ ಧರ್ಮ ಕುಲಕ್ಕೆ ಸಂಬಂಧಪಟ್ಟದಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಭಾರತದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಪ್ರಜೆಯಾಗಿ ಇವತ್ತು ನಮ್ಮ ಮಧ್ಯೆ ಇರ್ಬೇಕಾಯ್ತು ಅಂದ್ರೆ ಸಂವಿಧಾನ ಕಾರಣ ಪ್ರತಿಯೊಬ್ಬರಿಗೂ ಸಂಬಂಧ ಪಡ್ತಾರೆ. ಈ ಅಂಬೇಡ್ಕರ್ ಅವರ ಬಗ್ಗೆ ಈ ತರ ಹಲವಾರು ಜನ ಅವರನ್ನ ಕೀಳಾಗಿ ಮಾತನಾಡ್ತಕ್ಕಂಥ ನಾವು ಸಂದರ್ಭಗಳು ಕಂಡಿದ್ದೀವಿ. ಆದ್ರೆ ವಿಶೇಷವಾಗಿ ಒಂದು ರಾಷ್ಟ್ರದ ಒಂದು ಗೌರವಾನ್ವಿತ ಸ್ಥಾನದಲ್ಲಿರ್ತಕ್ಕಂಥ ಗೃಹ ಸಚಿವರು ರಾಷ್ಟ್ರದಲ್ಲಿ ಯಾವುದೇ ಅವಾಂತರ ಗದ್ದಲ ಆಗದೆ ರೀತಿಯಲ್ಲಿ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿಯನ್ನು ಹೊಂದಿದಂತ ಒಂದು ವ್ಯಕ್ತಿ ಇಡೀ ರಾಷ್ಟ್ರದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರೋದು ಆ ಕುರ್ಚಿಯಲ್ಲಿ ಕೂಡ್ಲಿಕ್ಕೆ ಅಯೋಗ್ಯನನ್ನ ಕೂಡಿಸಿದ ಸಲುವಾಗಿ ಈ ತರ ಆಗಿದೆ ಅನ್ನುವಂತ ಮಾತನ್ನು ಹೇಳ್ತಾ, ಈ ಒಂದು ಅಂಬೇಡ್ಕರ್ ಅವರ ಕುರಿತು ಅಪಹಾಸ್ಯ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರ ಬಗ್ಗೆ ಪ್ರತಿ ತಾಲೂಕಾ ಮಟ್ಟದಿಂದ ದೇಶದ ನವದೆಹಲಿಯವರೆಗೆ ಎಲ್ಲಾ ಕಡೆ ಪ್ರತಿಭಟನೆಯನ್ನ ಹಮ್ಮಿಕೊಂಡು ರಾಷ್ಟ್ರಪತಿಗಳಿಗೆ ಅವರನ್ನು ಕೇಂದ್ರ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಹಾಗೂ ಬಿಜೆಪಿ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಪ್ರತಿಭಟನೆಗಳು ಜರುಗಿವೆ. ಅದರ ಪ್ರಯುಕ್ತ ಚಿಂಚೋಳಿಯಲ್ಲಿ ನಾವು ಎಲ್ಲಾ ಸಮಾಜದ ಮುಖಂಡರು ಹಾಗೂ ಎಲ್ಲಾ ಹೋರಾಟದ ಪ್ರಮುಖರೆಲ್ಲ ಸೇರಿ ಒಂದ್ 2 ದಿವಸ ಕೆಳಗೆ ಸೇರಿ ಚಿಂಚೋಳಿಯಲ್ಲಿ ಈ ಹೇಳಿಕೆಯನ್ನ ಖಂಡಿಸಿ ನಾವು ಸಂವಿಧಾನಬದ್ಧವಾಗಿ ಸಂವಿಧಾನ ಒಂದು ಅಡಿಯಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ನಾವು ಸಂವಿಧಾನ ಕರ್ತೃವಿಗೆ ಮಾಡಿದಂತ ಈ ಒಂದು ಹೇಳಿಕೆಯನ್ನ ಖಂಡಿಸಿ ಚಿಂಚೋಳಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನು ಮಾಡಿ ಬರುವ ಸೋಮವಾರ ದಿನಾಂಕ 6/1/2025 ಚಿಂಚೋಳಿ ಮತ್ತು ಚಂದಾಪುರ ನಗರಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಚಿಂಚೋಳಿಯ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಚಿಂಚೋಳಿಯಲ್ಲಿ ಈಗಾಗಲೇ ನಾವು ಇದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಮಾಡ್ಕೋತಾ ಇದ್ದೀವಿ. ಇಡೀ ತಾಲೂಕಿನ ಎಲ್ಲಾ ಜನರಿಗೆ ನಾವು ಸಂಪರ್ಕ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂಚೋಳಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಈ ನಮ್ಮ ಸಂದೇಶವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಕಳಿಸ್ತಕ್ಕಂತ ವ್ಯವಸ್ಥೆಯನ್ನ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲಾ ಸಮಾಜದ ಮುಖಂಡರು ಇವತ್ತು ಉಪಸ್ಥಿತರಿದ್ದಾರೆ ಹಾಗೂ ಎಲ್ಲಾ ಚಿಂಚೋಳಿಯ ಪ್ರಗತಿಪರ ಚಿಂತಕರು ಎಲ್ಲಾ ಹೋರಾಟಗಾರರು ಸಹ ಈ ಒಂದು ಬಂದಿಗೆ ನಮ್ಗೆ ಕೈ ಜೋಡಿಸ್ತಾ ಇದ್ದಾರೆ. ಮಾನ್ಯ ಮಾಧ್ಯಮ ಮಿತ್ರರ ಮುಖಾಂತರ ನಮ್ಮ ಇಡೀ ಚಿಂಚೋಳಿ ತಾಲೂಕಿನ ಎಲ್ಲಾ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇವತ್ತಿನ ದಿವಸ ಅವ್ರು ಮಾಡಿದಂತ ಅಪಮಾನ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಾಡಿದಂತ ಅಪಮಾನ ಅಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಮಾಡಿದಂತ ಅಪಮಾನ. ಇದರಲ್ಲಿ ಸ್ವಯಂ ಪ್ರೇರಿತವಾಗಿ ನಾವೆಲ್ಲರೂ ಈ ಒಂದು ಬಂದ್ನಲ್ಲಿ ಭಾಗವಹಿಸಿ ಮುಂದಿನ ದಿನ ಯಾವುದೋ ಒಂದು ವ್ಯಕ್ತಿ ಕೇವಲ ಅಂಬೇಡ್ಕರ್ ಅವರಿಗೆಲ್ಲ ಇನ್ನಾರಿಗೂ ಸಹ ಈ ರೀತಿಯಲ್ಲಿ ಅವಹೇಳನವಾಗಿ ಮಾತನಾಡದೇ ರೀತಿಯಲ್ಲಿ ನಾವು ನಮ್ಮ ಉಗ್ರತೆಯನ್ನ ಪ್ರದರ್ಶಿಸಿ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಈ ರೀತಿ ಮಾತಾಡಬೇಕಾದ್ರೆ ವಿಚಾರ ಮಾಡುವಂತ ವಾತಾವರಣ. ಸುದ್ದಿಗೋಷ್ಠಿಯಲ್ಲಿ ಮಾರುತಿ ಗಂಜಗೇರ, ಪಾಂಡುರಂಗ್ ಲಡ್ನೂರ್, ಯಲ್ಲಾಲಿಂಗ್ ದಂಡೀನ್, ಚೇತನ್ ಕಳಸ್ಕರ್, ಶಂಕರ್ಜಿ ಹಿಪ್ಪರಿಗಿ, ಶಾಮರಾವ್ ಕುರ್ಗಿ ಸೇರಿದಂತೆ ಅನೇಕರು ಹಾಜರಿದ್ದರು. ಮೃತ್ಯುಂಜಯ ಸಾಲಿಮಾಟ್, RJ32 ಕನ್ನಡ ನ್ಯೂಸ್, ಚಿಂಚೋಳಿ.